ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಮ್ಯಾರೇಜ್ ಫಂಕ್ಷನ್ ಇರೋದ್ರಿಂದ ನಮ್ಮ ರಿಲೇಟಿವ್ದು ಆ ಫಂಕ್ಷನ್ಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ಫಂಕ್ಷನಲ್ಲಿ ಯಾವ ರೀತಿ ಮದುವೆ ಆಗುತ್ತೆ, ಹಾಗೆಯೇ ಏನೆಲ್ಲ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇವತ್ತು ಬೆಳಗ್ಗೆ ನಾವು ರೆಡಿ ಆಗಿಬಿಟ್ಟು ಹಾಗೆಯೇ ಕಾರಲ್ಲಿ ನಾವು ಹೊರಟ್ವಿ. ಈ ಫಂಕ್ಷನ್ ಇರುವಂಥದ್ದು ಸ್ನೇಹಿತರೆ ಶಿಕಾರಿಪುರದಲ್ಲಿ. ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ತಂಗಿ ಮತ್ತು ತಂಗಿಯ ಹಸ್ಬೆಂಡ್ ಹಾಗೆ ನಮ್ಮ ಪಾಪು ಜೊತೆಗೆ ಟೋಟಲ್ ಆಗಿ 5 ಮೆಂಬರ್ಸು ನಾವು ಬೆಂಗಳೂರಿಂದ ಶಿಕಾರಿಪುರಕ್ಕೆ ಹೋಗ್ತಾ ಇರುವಂಥದ್ದು. ಮದುವೆ ಇರೋದು ಶಿಕಾರಿಪುರದಲ್ಲಿ. ಸೊ ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಬೆಂಗಳೂರಲ್ಲೇ ಸ್ವಲ್ಪ ಕೂಲಾಗಿತ್ತು ಅಂತಲೇ ಹೇಳ್ಬೋದು. ಶಿಕಾರಿಪುರದಲ್ಲಂತೂ ತುಂಬಾ ಬಿಸಿಲು. ಈ ಶಿಕಾರಿಪುರ ಇರೋದು ತಮ್ಮೆಲ್ಲರಿಗೂ ಕೂಡ ಎಲ್ಲಿ ಅನ್ನೋದು ಗೊತ್ತಿದೆ. ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇರುವಂಥದ್ದು ಶಿಕಾರಿಪುರ ಅನ್ನೋದು. ಸೊ ನೀವೇನಾದರೂ ಶಿಕಾರಿಪುರ ಅಥವಾ ಶಿವಮೊಗ್ಗ ಡಿಸ್ಟಿಕ್ಕಿಂದ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಹಾಯ್ ಅಂತ ಕಮೆಂಟ್ ಮಾಡಿ. ನೀವು ಇರುವಂತಹ ಊರಿನ ಹೆಸರನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಹೋಗ್ತಾ ಹೋದ್ವಿ. ತುಂಬಾ ಬಿಸಿಲು. ಬೆಳಗ್ಗೆ ಒಂದು 9:30ಗೆ ಬೇಗನೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೋಗ್ಬೇಕಾದ್ರೆ ಒಂದು 9:30 ಆಗೋಯ್ತು. ಸೊ ಬಿಸಿಲಂತೂ ಕೇಳೋದೇ ಬೇಡ, ಅಷ್ಟು ಬಿಸಿಲಿತ್ತು ಸ್ನೇಹಿತರೆ. ಸೊ ಹಾಗೆ ಹೋಗ್ತಾ ನೀವು ಗೊತ್ತಿರ್ಬೋದು, ನಾವು ಬೆಂಗಳೂರಿಂದ ಮಧ್ಯದಲ್ಲಿರುವಂಥದ್ದು. ಸೀದಾ ನಾವು ಈಗ ಫಸ್ಟ್ ಟೋಲನ್ನು ದಾಟಿದ್ವಿ ಅಂತಲೇ ಹೇಳ್ಬೋದು. ಮೇ ಬಿ ಟೋಲ್ ಹತ್ರ ಹೋಗ್ಬೇಕಾದ್ರೆ ಸುಮಾರು ಟೈಮ್ ಆಗಿತ್ತು. ಜೊತೆಗೆ ಟ್ರಾಫಿಕ್ ಇರೋದ್ರಿಂದ ತುಂಬಾ ರಶ್ ಕೂಡ ಆಯಿತು. ಎಲ್ಲ ಕಡೆಯಲ್ಲೂ ನೀವು ನೋಡ್ಬೋದು. ಜಾಸ್ತಿ ಈಗ ವೀಕೆಂಡ್ಸಲ್ಲಂತೂ ಜಾಸ್ತಿನೇ ಟ್ರಾಫಿಕ್ಕು, ಎಲ್ಲಿ ಹೋದ್ರೂ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಹಾಗೆಯೇ ನಾವು ಟೋಲ್ ಕೂಡ ದಾಟಿದ್ವಿ. ಸ್ವಲ್ಪ ಟೋಲ್ ದಾಟಿದ ನಂತರ ಒಂದು 10 ನಿಮಿಷ ಬ್ರೇಕನ್ನು ಕೂಡ ತೊಗೊಂಡ್ವಿ. ಸೊ ಇಲ್ಲಿ ಹಾಗೆಯೇ ಜ್ಯೂಸ್ಗಳನ್ನು, ಎಳ್ನೀರನ್ನು ಎಲ್ಲ ಕುಡಿದ್ವಿ ಹೇಳ್ಬೋದು. ಸೊ ಇಲ್ಲೂ ಕೂಡ ತುಂಬ ಬಿಸಿಲು ನೀವು ನೋಡ್ಬೋದು. ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ. ಸೊ ಅಷ್ಟೊಂದು ಬಿಸಿಲು ಸ್ನೇಹಿತರೆ. ಹಾಗೆ ಇಲ್ಲಿ ಕಬ್ಬಿನ ಹಾಲು ಕುಡಿಯೋಣ ಅಂದ್ಕೊಂಡ್ವಿ. ತುಂಬ ಬಿಸಿಲು ಇರೋದ್ರಿಂದ ಸೊ ಕಬ್ಬಿನ ಹಾಲನ್ನ ಕುಡಿಲಿಲ್ಲ. ಪಕ್ಕದಲ್ಲೇ ಎಳ್ನೀರಿತ್ತು, ಎಳ್ನೀರನ್ನು ಕುಡಿದ್ವಿ. ಸೊ ಹಾಗೆ ಎಳ್ನೀರನ್ನು ಕುಡಿದು ನಂತರ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಇಲ್ಲೇ ಪಕ್ಕದಲ್ಲಿ ಇರುವಂತಹ ಒಂದು ಹೋಟೆಲಿಗೆ ಹೋದ್ವಿ. ಇಲ್ಲಿ ಮಾಡ್ತಾ ಇರುವಂತಹ ಜ್ಯೂಸ್ಗಳನ್ನು ಯಾರೂ ಕೂಡ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಲೋಕಲ್ ಅಂತಲೇ ಹೇಳ್ಬೋದು. ಸೊ ಅದರಿಂದ ಕುಡಿದ್ರೆ ಜ್ವರ ಬರುತ್ತೆ ಮಕ್ಕಳಿಗೆ, ತುಂಬಾ ಇದು. ನಾವು ಕೂಡ ತೊಗೊಂಡ್ವಿ, ಬಟ್ ಅದೆಲ್ಲ ಲೋಕಲ್ ಜ್ಯೂಸ್ ಅಂತ ಆಮೇಲೆ ಗೊತ್ತಾಯಿತು. ಸೊ ನೋಡ್ಬೋದು, ಇಲ್ಲಿ ಹೋಟೆಲಿಗೆ ಹೋಗಿ ಒಂದು ಜ್ಯೂಸನ್ನು ಕುಡಿದು ಹಾಗೆಯೇ ಬಂದ್ವಿ. ಸೊ ಇಲ್ಲಿ ಹೋಟೆಲಲ್ಲಿ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೋದು, ಸುತ್ತಮುತ್ತ ತೋಟ, ಮಧ್ಯದಲ್ಲಿ ಹೋಟೆಲ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಜ್ಯೂಸು. ಹಾಗೆ ಪಾಪು ನೋಡ್ತಾ ಇರ್ಬೋದು, ಓಡಾಡ್ತಾ ಇದ್ದಾನೆ. ಸ್ವಲ್ಪ ದೂರ ಹೊರಟ ನಂತರ ಹಾಗೆ ನಿದ್ದೆ ಕೂಡ ಬಂತು ಅವನಿಗೆ. ಹಾಗೆಯೇ ಮಲ್ಕೊಂಡ. ತುಂಬ ಬಿಸಿಲಿರೋದ್ರಿಂದ ಸೊ ಬೇಗನೆ ಮಕ್ಕಳಿಗೂ ಕೂಡ ನಿದ್ದೆ ಬರುತ್ತೆ. ಹಾಗೆಯೇ ಡ್ರೈವಿಂಗ್ ಮಾಡೋಕ್ಕೂ ಕೂಡ ತುಂಬಾ ಕಷ್ಟ ಈ ಬಿಸಿಲಲ್ಲಿ ಅಂತಲೇ ಹೇಳ್ಬೋದು. ಸೊ ತುಂಬಾ ದೂರ ಅನ್ನೋದಕ್ಕಿಂತ ತುಂಬ ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಸೊ ಈ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಈ ವಿಡಿಯೋನ ಮಾಡಿ ಸ್ವಲ್ಪ ದಿನಗಳೇ ಆಯಿತು. ತದನಂತರ ನಿಮಗೆ ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾನು ಡೈಲಿ ವ್ಲಾಗ್ ಜೊತೆಗೆ ಹಾಗೆಯೇ ನಿಮಗೆ ಸೊ ಬ್ಯೂಟಿ ಟಿಪ್ಸ್ಗಳನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿತ್ತು. ಟ್ರಾವೆಲ್ ಕೂಡ ಎಂಜಾಯ್ ಕೂಡ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವು ಹಾಗೆಯೇ ಎದ್ದ ಪಾಪು. ಸೊ ನೋಡ್ಬೋದು, ಇಲ್ಲಿ ಹಾಡನ್ನು ಹೇಳ್ತಾ ಇದ್ದಾನೆ ಅವನು. ಸೊ ಅವನಿಗೆ ನಾನೇ ರಾಜಕುಮಾರ ಸಾಂಗು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಆ ಸಾಂಗನ್ನ ಒಂದು ಮಿನಿಮಮ್ ಅಂದರೆ ಒಂದು 100 ಟೈಮ್ಸ್ ಕೇಳಿರ್ಬೋದು ಅವತ್ತು. ಅಷ್ಟು ಸರಿ ಹಾಡನ್ನು ರಿಪೀಟ್ ಹಾಕ್ಕೊಂಡು ಮತ್ತೆ ಕೇಳ್ತಾನೆ ಇದ್ದ. ಬೇರೆ ಹಾಡನ್ನು ಹಾಕಲಿಕ್ಕೆ ಬಿಡಲಿಲ್ಲ ಅಂತಲೇ ಹೇಳ್ಬೋದು ಕಾರಲ್ಲಿ. ಸೊ ಮಕ್ಕಳಿಗೆ ಹಾಗೆ ಅಲ್ವಾ, ಯಾವ್ದಾದ್ರು ಒಂದು ಹಾಡು ಇಷ್ಟ ಆದರೆ ಸಾಕು ಅದನ್ನೇ ಕೇಳ್ತಾರೆ. ನಂತರ ನಾವು ಶಿವಮೊಗ್ಗ ರೀಚ್ ಆದ್ವಿ. ಸೊ ಇಲ್ಲೊಂದು ಅನ್ಲಿಮಿಟೆಡ್ ಊಟ ಅಂತ ಇತ್ತು, ವೆಜ್ ಊಟ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ಬೋದು, ಶಿವಮೊಗ್ಗದವರು ಯಾರು ಇದ್ದರೆ ಖಂಡಿತ ನಿಮಗೆ ಗೊತ್ತಿರುತ್ತೆ ನೋಡಿ. ಇದು ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಸೋಮವಾರ ಮತ್ತು ಶುಕ್ರವಾರ ಹೋಳಿಗೆ ಊಟ ಕೂಡ ಇರುತ್ತೆ. ಸೊ 99 ರುಪೀಸಿಗೆ ಇಲ್ಲಿ ವೆಜ್ ಊಟ ಅನ್ಲಿಮಿಟೆಡ್. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನಿಮಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಕೂಡ ಇತ್ತು. ನೋಡ್ಬೋದು ನೀವು, ಹೊರಗಡೆಯಿಂದ ಈ ರೀತಿಯಾಗಿ ಇದೆ ಇದು. ಸೊ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನಾವು ಊಟಕ್ಕಂತ ಕೂತ್ಕೊಂಡ್ವಿ. ಸೊ ಬಾಳೆ ಎಲೆ ಊಟ ಆಗಿರುತ್ತೆ ಇದು.
ನೀವು ಸೋಮವಾರ ಅಥವಾ ಶುಕ್ರವಾರ ಹೋದರೆ ನಿಮಗೆ ಇಲ್ಲಿ ಬಂದುಬಿಟ್ಟು ನಿಮಗೆ ವೆಜ್ಜು ಏನಂದರೆ ವೆಜ್ಜೇ ಊಟನೇ, ಜೊತೆಗೆ ಹೋಳಿಗೆ ಕೂಡ ಸ್ಪೆಷಲ್ ಇರುತ್ತೆ. ಬಟ್ ಬೇರೆ ಡೇಸಲ್ಲಿ ಹೋದರೆ ನಿಮಗೆ ನಾರ್ಮಲ್ ಊಟ ಇರುತ್ತೆ. ಸೊ ನಿಮಗೆ ರೊಟ್ಟಿ ಬೇಕು ಅಂದರೆ ರೊಟ್ಟಿ ಕೊಡ್ತಾರೆ, ಜೊತೆಗೆ ಚಪಾತಿ ಬೇಕು ಅಂದರೆ ಚಪಾತಿ ಕೊಡ್ತಾರೆ. ನೋಡ್ಬೋದು ಒಂದಿಷ್ಟು ಥರದ ಡಿಫ್ರೆಂಟ್ ಐಟಮ್ಸಲ್ಲಿ ಪಲ್ಯಗಳೇ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಚಿತ್ರಾನ್ನ ಇರುತ್ತೆ ಡಿಫ್ರೆಂಟ್ ಡೇಸು. ಹಾಗೆಯೇ ಪುಳಿಯೋಗರೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ರೊಟ್ಟಿ ಕೂಡ ಕೊಟ್ಟಿದ್ರು, ನಾನು ರೊಟ್ಟಿಯನ್ನು ತೊಗೊಂಡ್ವಿ. ಸೊ ಚಪಾತಿ ಬೇಕಂದರೆ ಚಪಾತಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಊಟ ಎಲ್ಲ ಆಯಿತು. ನೆಕ್ಸ್ಟ್ ನೋಡ್ಬೋದು ಇಲ್ಲೊಂದು ಮೊಲವನ್ನು ಸಾಕಿದ್ರು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡ್ಬೋದು ಹೊರಗಡೆಯಿಂದ. ಸೊ ನೋಡಲಿಕ್ಕೂ ಕೂಡ ಹೋಟೆಲ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಚಿಕ್ಕದಾದ್ರೂ ಊಟ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಟೇಸ್ಟ್ ಕೂಡ ತುಂಬ ರುಚಿಯಾಗಿದೆ. ಜೊತೆಗೆ ಇಲ್ಲಿನ ಉಪಚಾರ ಮಾಡುವಂಥ ರೀತಿ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಸೊ ನೀವೇನಾದರೂ ಶಿವಮೊಗ್ಗದವರಾಗಿದ್ದರೂ ಈ ಹೋಟೆಲ್ನ ವಿಸಿಟ್ ಮಾಡಿದರೆ ಒಂದು ಕಮೆಂಟ್ ಮಾಡಿ. ಸೊ ನೀವೇನಾದ್ರು ಹೋಗಬೇಕಂತಿದ್ರೆ ಡೆಫಿನೆಟ್ಲಿ ಹೋಗಿ ಹೋಟ್ಲರಿಗೆ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಅಲ್ಲಿಂದ ಊಟವನ್ನೆಲ್ಲ ಮಾಡಿಕೊಂಡು ಹಾಗೆಯೇ ಹೊರಟ್ವಿ ಸ್ನೇಹಿತರೆ. ಇದು ಶಿಕಾರಿಪುರದ ಹತ್ತಿರದಲ್ಲಿ ಇರುವಂತಹ ಅಕ್ಕ ಮಹಾದೇವಿಯ ಸ್ಟ್ಯಾಚು. ಸೊ ತುಂಬಾ ಚೆನ್ನಾಗಿದೆ ಇದು, ನೀವು ನೋಡ್ಬೋದು. ನೀವೇನಾದ್ರು ಅಲ್ಲಿ ಹೋಗಿ ನೋಡಿದರೆ ಖಂಡಿತ ಒಂದು ಕಮೆಂಟ್ ಮಾಡಿ. ಸೊ ನಾವು ಹಾಗೆಯೇ ದೂರದಿಂದ ನೋಡಿದ್ವಿ, ಹತ್ತಿರದಿಂದ ನೋಡಿದ್ವಿ ಒಂದು 2-3 ಸರಿ. ಹಾಗೆ ದೂರದಿಂದ ನೋಡಿ ಇಲ್ಲೇ ಅದರ ಮುಂದ್ಗಡೆನೇ ಒಂದು ಕಬ್ಬಿನ ಹಾಲು ಜ್ಯೂಸನ್ನು ಮಾಡ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ನಮಗೆ 5 ಗಂಟೆ ಆಗಿತ್ತು. ಸೊ ಹಾಗೆ ಒಂದು ಕಬ್ಬಿನ ಹಾಲು ಜ್ಯೂಸನ್ನು ಮಾಡಿದ್ವಿ. ನೆಕ್ಸ್ಟ್ ಹೋಗ್ಬೇಕಾದ್ರೆ ಎಲ್ಲ ಮದುವೆ ಮನೆಗೆ ರೆಡಿ ಆಗ್ತಾಯಿದ್ರು. ಹಾಗೆ ನಾವು ಕೂಡ ನಾವು ರೆಡಿ ಆಗ್ತಾಯಿದ್ವಿ. ನೋಡ್ಬೋದು ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ವಿ. ಸ್ವಲ್ಪ ಹೊತ್ತು ಬಿಟ್ಟು ನಾನು ಇಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ರು, ನೋಡ್ತಾ ಇರ್ಬೋದು ಸ್ನೇಹಿತರೆ. ಕಡೆ ಮತ್ತು ಈ ಕಡೆ ಸೈಡಲ್ಲಿ ಡೆಕೋರೇಷನ್ಗಳನ್ನೆಲ್ಲ ಮಾಡ್ತಾಯಿದ್ರು ಹಳದಿ ಶಾಸ್ತ್ರಕ್ಕೆ ಅಂತ. ನಮ್ಮ ಕಡೆ ಇಲ್ಲಿ ಮುಂಚೆನೇ ದಿನವೇ ಚೌಟ್ರಿಗೆ ಹೋಗಲ್ಲ. ಸೊ ಮನೆಯಲ್ಲಿ ಅರಿಶಿಣವನ್ನು ಹಚ್ಕೊಂಡು ಮುಹೂರ್ತದ ಟೈಮಲ್ಲೇ ಮಾತ್ರ ಹೋಗುವಂಥದ್ದು ಚೌಟ್ರಿಗೆ. ಸೊ ಅದೇ ರೀತಿಯಾಗಿ ಪ್ರಿಪ್ರೇಷನ್ ನಡೀತಾ ಇತ್ತು, ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಸೊ ಎಲ್ಲ ಹಳದಿ ಶಾಸ್ತ್ರಕ್ಕೆ ರೆಡಿ ಆಗ್ತಾಯಿತ್ತು. ಇದು ನಮ್ಮ ಕಡೆಯಲ್ಲಿ ಹಸೆಗೊಡೆ ಅಂತ ಬರಿತೀವಿ. ಸೊ ಹಸೆಗೊಡೆಯನ್ನು ಸ್ವಲ್ಪ ಜನ ಇಲ್ಲಿ ಹೂವನ್ನು ಕಟ್ತಾಯಿದ್ರು. ಸೊ ಹೂವುಗಳನ್ನು ತರಿಸಿದ್ರು, ಬಟ್ ಹೂಗಳನ್ನು ತರಿಸ್ತಾ ಇದ್ರು. ಹಾಗೆಯೇ ಇಲ್ಲಿ ಮದುಮಗಳ ಫೋಟೋವನ್ನು ತೆಗಿತಾಯಿದ್ರು. ಅರಿಶಿಣ ಶಾಸ್ತ್ರಕ್ಕೆ ರೆಡಿ ಆಗಿಬಿಟ್ಟು ಫೋಟೋವನ್ನು ಕ್ಲಿಕ್ ಮಾಡ್ತಾಯಿದ್ರು. ಸೊ ಹಾಗೆಯೇ ಮಕ್ಕಳೆಲ್ಲ ಓಡಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಮದುವೆ ಕೂಡ ತುಂಬ ಗ್ರ್ಯಾಂಡಾಗಿ ಆಯಿತು. ಸೊ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಾವೆಲ್ಲರೂ ಕೂಡ ಸಿಂಪಲ್ಲಾಗಿ ರೆಡಿಯಾಗಿ ಸೊ ನೋಡ್ಬೋದು ನೀವು. ಹಾಗೆಯೇ ಸಿಂಪಲ್ಲಾಗಿ ಎಲ್ಲರೂ ಕೂಡ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ನೋಡ್ಬೋದು ಫೈನಲ್ ಲುಕ್ ಈ ಥರ ಆಗಿದೆ. ಸೊ ಎಲ್ಲರೂ ಕೂಡ ಸಿಂಪಲ್ಲಾಗಿ ಅರಿಶಿಣ ಶಾಸ್ತ್ರಕ್ಕೆ ರೆಡಿ ಆದ್ವಿ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಕೂಡ ರೆಡಿ ಆಗ್ತಾನೇ ಇದ್ದರು. ಸೊ ಮಕ್ಕಳಿಗೆ ಎಷ್ಟು ರೆಡಿ ಮಾಡಿದ್ರೂ ಸಾಲಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಇದು ಫಸ್ಟು ಮದುಮಗಳನ್ನು ಕೂರಿಸ್ಲಿಕ್ಕೆ ಮುಂಚೆ ಹಸೆಯನ್ನು ಬರೀತಾರೆ ಈ ರೀತಿ ಅಕ್ಕಿಯಲ್ಲಿ. ಸೊ ಎಲ್ಲ ಊರಿನಲ್ಲೂ ಬರೀತಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕಡೆಯಲ್ಲಿ ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂತ ತಿಳಿಸ್ಕೊಡಿ. ನೆಕ್ಸ್ಟು ಈ ಕಡೆ ಶಿಕಾರಿಪುರ, ಶಿರೋಳಕೊಪ್ಪ ಈ ಕಡೆ ಸೈಡ್ ಹೋದರೆ ಮುಂಚೆ ಮದುಮಗಳನ್ನು ಈ ರೀತಿ ಒಂದು ಕಂಬಳಿಯನ್ನು ಹಾಕ್ಕೊಂಡು ಸೊ ಹೊರಗಡೆಯಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಊರಿನಲ್ಲಿರುವಂಥ ಊರು ದೇವರು ಇರುತ್ತಲ್ವ, ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಅಲ್ಲಿಗೆ ಕರ್ಕೊಂಡು ಹೋಗಿ ಬಂದ ನಂತರನೇ ಅರಿಶಿಣವನ್ನು ಹಚ್ಚುವಂಥದ್ದು. ಸೊ ನೀವೇನಾದರೂ ಆ ಊರಿನವರು ಯಾರು ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಸೊ ನಿಮ್ಮ ಊರಲ್ಲಿ ಯಾವ ರೀತಿಯಾಗಿ ಶಾಸ್ತ್ರವನ್ನು ಮಾಡ್ತಾರೆ ಅಂತ, ಹಾಗೆ ನಿಮ್ಮ ಊರು ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ಬೋದು ಮನೆ ಮುಂದೆಯಲ್ಲಿ ಈ ಥರ ಒಂದು ದೀಪವನ್ನು ಹಚ್ಚಿಟ್ಟಿರ್ತಾರೆ. ಸೊ ನೆಕ್ಸ್ಟ್ ಇದೇ ರೀತಿ ಆರತಿಯನ್ನೆಲ್ಲ ಮಾಡಿಕೊಂಡು ಸೊ ಊರಿನಲ್ಲಿ ಇರುವಂತಹ ದೇವಸ್ಥಾನಕ್ಕೆ ರೆಡಿಯಾಗಿ ಹೊರಟರು. ನೋಡ್ಬೋದು ಸೊ ಎಲ್ಲರೂ ಕೂಡ ರೆಡಿಯಾಗಿದ್ವಿ. ಎಲ್ಲರೂ ಕೂಡ ಎಲ್ಲೋ ಡ್ರೆಸ್ ತಂದವರು ಡ್ರೆಸ್ಗಳನ್ನು ಹಾಕ್ಕೊಂಡಿದ್ರು. ಹಾಗೆ ಸ್ಯಾರಿಗಳನ್ನು ತಂದವರು ಸ್ಯಾರಿಗಳನ್ನು ವೇರ್ ಮಾಡಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೂಡ ರೆಡಿ ಆಗಿಬಿಟ್ಟು ನಾವೆಲ್ಲರೂ ಕೂಡ ದೇವಸ್ಥಾನದ ಹತ್ತಿರ ಬಂದು, ದೇವಸ್ಥಾನ ಆಲ್ರೆಡಿ ಮುಂಚಿತವಾಗಿ ಬಾಗಿಲನ್ನು ಹಾಕಿತ್ತು. ಈ ರೀತಿಯಾಗಿ ಒಂದು ದಂಡಿಯನ್ನು ಹಚ್ಕೊಂಡು ಹೋಗುವಂಥದ್ದು. ಸೊ ಊರಿನ ಒಳಗಡೆ ಅಂದರೆ ಯಾವುದೇ ರೀತಿಯಾಗಿ ದುಷ್ಟಶಕ್ತಿಗಳು ಬರದೇ ಇರಲಿ ಅಂತ ಈ ರೀತಿ ಒಂದು ಕಂಬಳಿಯನ್ನು ಹೊತ್ಕೊಂಡು ದಂಡಿಯನ್ನು ಇಟ್ಕೊಂಡು ಹೋಗುವಂಥ ಕ್ರಮ ಅಂತ ಸೊ ನಾವು ದೊಡ್ಡವರನ್ನು ಕೇಳಿದಾಗ ಹೇಳಿದರು. ಬಟ್ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಸಂಪ್ರದಾಯ ಇರುತ್ತೆ. ಆ ಸಂಪ್ರದಾಯಗಳನ್ನು ಎಲ್ಲರೂ ಕೂಡ ಗೌರವಿಸಬೇಕು ಅಂತಲೇ ಹೇಳೋದು. ಸೊ ನೆಕ್ಸ್ಟು ಈ ರೀತಿ ಆದ ನಂತರ ಅಲ್ಲಿ ಮೊದಲನೇದಾಗಿ ಎಲ್ಲರೂ ಕೂಡ ಅಕ್ಷತೆ ಕಾಳುಗಳನ್ನು ಈ ರೀತಿ ಕೂರಿಸ್ಬಿಟ್ಟು ಅಕ್ಷತೆ ಕಾಳುಗಳನ್ನು ಹಚ್ಚುತ್ತಾರೆ. ಸೊ ಎಲ್ಲ ಮಕ್ಕಳು ಕೂಡ ಕೂತಿರ್ತಾರೆ. ಇಲ್ಲಿ ದೊಡ್ಡವರು ಕೂರಲ್ಲ, ಮೇಯ್ನಾಗಿ ಈ ಊರಿನಲ್ಲಿ ಮಕ್ಕಳು ಕೂರ್ತಾರೆ ಅಂತಲೇ ಕೇಳ್ಪಟ್ಟೆ. ಸೊ ಎಲ್ಲರೂ ಇದೇ ರೀತಿಯಾಗಿ ಒಂದು ಸ್ವಲ್ಪ ಅರಿಶಿಣದ ಥರ ಮಾಡಿಕೊಂಡು ಅರಿಶಿಣವನ್ನು ಹಚ್ಚುವಂಥದ್ದು. ಸೊ ನೋಡ್ಬೋದು ಹೀಗೆ
ಎಲ್ಲ ಮಕ್ಕಳಿಗೂ ಕೂಡ ಹಚ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಬಂದ ನಂತರ ಊರಿನಲ್ಲಿ ಅರಿಶಿಣವನ್ನು ಹಚ್ಚುವಂಥದ್ದು. ಇಲ್ಲೂ ಕೂಡ ಹಾಗೆ ದೊಡ್ಡವರು ಪಕ್ಕದಲ್ಲಿ ಅರಿಶಿಣ ಹಚ್ಚುವಾಗ ಕೂರಲ್ಲ. ಸೊ ಇವರ ಊರಿನ ಸಂಪ್ರದಾಯದಂತೆ ಮಕ್ಕಳು ಕೂರ್ಬೋದು, ಎಷ್ಟು ಮಕ್ಕಳಾದರೂ ಕೂರ್ಬೋದು. ಮಕ್ಕಳಿಗೂ ಕೂಡ ಎಲ್ಲರೂ ಅರಿಶಿಣವನ್ನು ಹಚ್ತಾರೆ. ಹಾಗೆ ದೊಡ್ಡವರಿಗೂ ಯಾರು ಮದುಮಗಳಾಗಿರ್ತಾರೆ ಅವರಿಗೂ ಕೂಡ ಅರಿಶಿಣವನ್ನು ಹಚ್ತಾರೆ. ಹಾಗೆ ನಾವು ಕೂಡ ಎಲ್ಲರೂ ಕೂಡ ಅರಿಶಿಣವನ್ನು ಹಚ್ಚಿದ್ವಿ. ಹಚ್ಚುವಾಗಲೇ ತುಂಬಾ ಟೈಮ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನಾವೆಲ್ಲರೂ ಕೂಡ ಅರಿಶಿಣವನ್ನು ಹಚ್ಚಿ ಹಾಗೆಯೇ ಬೇಗ ಬೇಗ ಮಲ್ಕೊಂಡ್ವಿ. ಕ್ಲಿಪ್ಪಿಂಗನ್ನು ಎಕ್ಸ್ಟ್ರಾ ತೆಗಿಲಿಕ್ಕಾಗಿಲ್ಲ, ಯಾಕೆ ಅಂದರೆ ಸೊ ನೆಕ್ಸ್ಟ್ ಮಾರ್ನಿಂಗ್ಗೆ ಮದುವೆ ಇರೋದ್ರಿಂದ ಎಲ್ಲರೂ ಕೂಡ ಮದುವೆಯ ಬ್ಯುಸಿ ಹಾಗೆ ಪ್ರಿಪ್ರೇಷನಲ್ಲಿ ಬ್ಯುಸಿ ಆಗಿದ್ರು ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು, ತುಂಬ ಗ್ರ್ಯಾಂಡಾಗಿ ಆಯಿತು. ಸೊ ನಮ್ಮ ಕಡೆಯಲ್ಲಿ ಮುಂಚಿತವಾಗಿ ಸೊ ಚೌಟ್ರಿಗೆ ಹೋಗಲ್ಲ. ಏಕೆ ಅಂದರೆ ಸೊ ಇದು ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಕೆಲವೊಂದು ಊರಿನಲ್ಲಿ ಗಂಡು ಮತ್ತು ಹೆಣ್ಣಿನನ್ನು ಜೊತೆಗೆ ಸೇರಿಸ್ಬಿಟ್ಟು ಅರಿಶಿನ ಹಚ್ಚುತ್ತಾರೆ. ಇನ್ನೊಂದು ಕಡೆಯಲ್ಲಿ ಹೆಣ್ಣಿಗೆ ಬೇರೆ ಅರಿಶಿನವನ್ನು ಹಚ್ಚುವಂಥದ್ದು, ಗಂಡಿಗೆ ಬೇರೆ ಅರಿಶಿನವನ್ನು ಹಚ್ಚುವಂಥದ್ದು. ಸೊ ಮಾರನೇ ದಿನ ಚೌಟ್ರಿಗೆ ಹೋಗುವಂಥ ಸಂಪ್ರದಾಯವನ್ನು ಮಾಡ್ತಾರೆ. ಸೊ ನಿಮ್ಮೂರ ಕಡೆ ಹೇಗೆ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ನಮ್ಮ ಊರಿನಲ್ಲೂ ಇದೇ ರೀತಿ ಫಸ್ಟು ಹೆಣ್ಣಿನ ಮನೆಯಲ್ಲಿ ಬೇರೆ ಅರಿಶಿನ ಹಚ್ಚೋದು, ಗಂಡಿನ ಮನೆಯಲ್ಲಿ ಬೇರೆ ಅರಿಶಿನ ಹಚ್ಚೋದು. ಚೌಟ್ರಿಯಲ್ಲೇ ಮದುವೆಯನ್ನು ಇಟ್ಕೊಂಡ್ರು ಕೂಡ ಸೊ ನೆಕ್ಸ್ಟ್ ಡೇನೇ ನಾವು ಚೌಟ್ರಿಗೆ ಕರೆದುಕೊಂಡು ಹೋಗುವಂಥ ಸಂಪ್ರದಾಯ ನಮ್ಮೂರಿನ ಕಡೆ. ನಿಮ್ಮೂರ ಕಡೆ ಯಾವ ರೀತಿ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ದಿನದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ರೆಡಿ ಆದ್ವಿ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಎಲ್ಲರೂ ಕೂಡ ರೆಡಿ ಆದ್ವಿ. ಹೇಗಿದೆ ಅಂತ ನನ್ನ ಔಟ್ಲುಕ್ಕನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸ್ನೇಹಿತರೆ. ಈ ಥರ ಫೈನಲ್ ಆಗಿ ರೆಡಿ ಆದ್ವಿ ಎಲ್ಲರೂ ಕೂಡ. ಸೊ ನೋಡ್ಬೋದು ಎಲ್ಲರೂ ಕೂಡ ಬಂದಿದ್ವಿ, ಹಾಗೆಯೇ ಚೌಟ್ರಿಗೆ ಹೋದ್ವಿ. ಸೊ ನೆಕ್ಸ್ಟ್ ಡೇ ಈ ರೀತಿಯಾಗಿತ್ತು ಪ್ರಿಪ್ರೇಷನು. ಸೊ ತುಂಬಾ ಚೆನ್ನಾಗಿತ್ತು. ಫಂಕ್ಷನ್ ಎಲ್ಲ ಕೂಡ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನೋಡ್ಬೋದು ನೀವು.
ಫೈನಲಿ ಮದುವೆ ಎಲ್ಲ ಮುಗೀತು, ಊಟನೆಲ್ಲ ಮಾಡಿಕೊಂಡು ಊಟ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ನಾವು ಲಾಸ್ಟಲ್ಲಿ ಊಟಕ್ಕೆ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡು ಹಾಗೆಯೇ ಮದುವೆ ಹುಡುಗ ಹುಡುಗಿಯನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಸೊ ಅಲ್ಲಿಂದ ಬಂದ್ವಿ ಅಂತಲೇ ಹೇಳ್ಬೋದು. ಅಲ್ಲಿಂದ ಹಾಗೆ ನಾವು ಮನೆಗೆ ರೀಚ್ ಆದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗಿದ್ವಿ ಅನ್ನೋದನ್ನ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ.
ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ವಿಡಿಯೋನ ಸಪೋರ್ಟ್ ಮಾಡ್ತೀರಿ, ವಿಡಿಯೋನ ಶೇರ್ ಮಾಡಿ. ನನ್ನ ಮುಂದಿನ ಡೈಲಿ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನಾವು ಊರ ಕಡೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.